ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಜೂನ್ 14, 2026ರಂದು ರಾಜ್ಯ ರಂಗಭೂಮಿ ಕಲಾವಿದರ ಸಮಾಜ ಸೇವಾ ಟ್ರಸ್ಟ್ ಮೈಸೂರು 2ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ರಂಗಭೂಮಿ ನಿರ್ದೇಶಕರಾದ ಬಳ್ಳೆಕೆರೆ ಶ್ರೀ ಪ್ರದೀಪ್ ರವರಿಗೆ ಬಂಗಾರದ ಕಡಗ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಘನದಿವ್ಯ ಸಾನ್ನಿಧ್ಯ ಪರಮಪೂಜ್ಯ ಜಗದ್ಗುರು ಶ್ರೀ 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 ನಿಶ್ಚಲಾನಂದ ಸ್ವಾಮೀಜಿಯವರು, ಪೀಠಾಧ್ಯಕ್ಷರು, ವಿಶ್ವೋಪಂಗರ ಮಠ ಕೆಂಗೇರಿ ಬೆಂಗಳೂರು, ದಿವ್ಯ ಸಾನ್ನಿಧ್ಯ ಶ್ರೀ ನಾದಾನಂದನಾಥ ಸ್ವಾಮೀಜಿಗಳು, ಶ್ರೀ ರಾಮಕೃಷ್ಣ ಸೇವಾ ಕೇಂದ್ರ ಯಾಚೇನಹಳ್ಳಿ ಅಧ್ಯಕ್ಷತೆ ಶ್ರೀ ಬಿ ರಾಮಕೃಷ್ಣರು, ಎಚ್ ಮಲ್ಲಗೇರೆ ಹಿರಿಯ ರಂಗಭೂಮಿ ನಿರ್ದೇಶಕರು, ಮುಖ್ಯ ಅತಿಥಿಗಳು ಶ್ರೀ ಶಂಕರ್ ಅಶ್ವಥ್ ರವರು, ಹಿರಿಯ ಕನ್ನಡ ಚಿತ್ರನಟರು, ಮೈಸೂರು ಶ್ರೀ ಎಂ ವಿನಯ್ ಕುಮಾರ್ ಅವರು ಅಧ್ಯಕ್ಷರು, ಎಲ್ಲರೊಳಗೊಂದಾಗಿ ಮಂಕುತಿಮ್ಮನ ಟ್ರಸ್ಟ್ ಮಂಡ್ಯ ಶ್ರೀ ಕೆಎಸ್ ಕುಮಾರ್ ಅವರು, ಕೆಎಂಎಫ್ ಹಾಗೂ ಮೈಮೂಲ್ ಮಾಜಿ ನಿರ್ದೇಶಕರು, ಮೈಸೂರು ಶ್ರೀ ಸುರೇಂದ್ರ ಸದ್ದೇಗೌಡರು, ಬಳ್ಳೆಕೆರೆ ಸಹಾಯಕ ನಿರ್ದೇಶಕರು, ತಾಲೂಕು ಪಂಚಾಯಿತಿ ನಾಗಮಂಗಲ ಶ್ರೀ ಡಿಕೆ ಸಿದ್ದರಾಜುರವರು, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಶ್ರೀ ಕ್ಷೇತ್ರ ದಾಳಿಂಬ ಶ್ರೀ ಚಂದ್ರು ವಿ ಕುಮಾರ್ ಅವರು, ಯುವ ಮುಖಂಡರವರು, ವಿಧಾನಸಭಾ ಕ್ಷೇತ್ರ ಶ್ರೀರಂಗಪಟ್ಟಣ ಶ್ರೀ ರಜತ್ ರವರು, ಆರ್ಆರ್ಆರ್ ಪೆಟ್ರೋಲ್ ಬಂಕ್ ಮಾಲೀಕರು, ಹರಕರ ಹಾಗೂ ಪದಾಧಿಕಾರಿಗಳು, ಮೈಸೂರು ಸದಸ್ಯರು, ನಿರ್ದೇಶಕರುಗಳು, ಮಹಿಳಾ ಕಲಾವಿದರು, ಕಲಾಭಿಮಾನಿಗಳು ಮತ್ತು ಬಳ್ಳೆಕೆರೆ ಗ್ರಾಮಸ್ಥರು ಭಾಗವಹಿಸಿದ್ದರು. ಸ್ಥಳ ಪುರಭವನ ಟೌನ್ ಹಾಲ್, ಮೈಸೂರು. ದೇವರಿದಾನೆ ಅನ್ನೋದಕ್ಕೆ ಇದಕ್ಕಿಂತ ಒಂದು ಒಳ್ಳೆ ಉದಾಹರಣೆ ಬೇಡ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಈ ಕಾರ್ಯಕ್ರಮಕ್ಕೆ 1 ಗಂಟೆ 1:15 ಸ್ಟಾರ್ಟ್ ಆಗುತ್ತೆ, ಒಂದು 2:30 ಮುಗಿಯುತ್ತೆ ಅಂತ ಹೇಳಿದರು. ನಾನು 2:30 ಮುಗಿಯುತ್ತೆ ಅಂದಮೇಲೆ ಆಲ್ ಇಂಡಿಯಾ ರೇಡಿಯೋ ಕಾರ್ಯಕ್ರಮಕ್ಕೆ ಒಂದು ಒಪ್ಕೊಂಡಿದ್ದೆ. ಅದು ಫೋನಿನ ಕಾರ್ಯಕ್ರಮ ಲೈವ್ 4ರಿಂದ 5 ಅಂದರೆ ಅವರು 3:30 3:45ಗೆ ರೆಡಿಯಾಗಿರಿ ಅಂತ ಹೇಳಿದರು. ಇಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗೋದು ಯಾವುದೋ ಒಂದು ಸಮಸ್ಯೆಯಿಂದ ಲೇಟ್ ಆಯಿತು. ನನಗೆ ಬಹಳ ಬೇಕಾದವರು ಬಂದು ಕರೆದ್ರು, ನಾನು ಬಿಟ್ಟು ಹೋಗೋದು ಹೇಗಪ್ಪ ಅಂತ ನನಗೆ ಯೋಚನೆ ಆಗಿತ್ತು. ಅವರು ಭಾಳ ತುಂಬು ಹೃದಯದಿಂದ, ಇಲ್ಲ ಸರ್ ನೀವು ಹೇಳಿದ ಟೈಮ್ಗೆ ನೀವು ಹೋಗ್ಬೋದು, ಕಾರ್ಯಕ್ರಮದಲ್ಲಿ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ನಾವೇನು ಬೇಸರ ಪಟ್ಕೊಳ್ಳಲ್ಲ ಅಂತ ಒಂದು ಆಶ್ವಾಸನೆ ಧೈರ್ಯ ಕೊಟ್ಟರು ನನಗೆ. ಅವಾಗ ತಾಯಿ ನನಗೇನು ಬುದ್ಧಿ ಕೊಟ್ಟಳು, ಇದೇ ಪ್ರಿಮಿಸಿಸಲ್ಲಿ ಇಲ್ಲೇ ಜಾಗ ಕಾರ್ ನಿಲ್ಲಿಸ್ಕೊಂಡು ಆ ಕಾರ್ಯಕ್ರಮನ ಅಟೆಂಡ್ ಮಾಡಿ, ಅಕಸ್ಮಾತ್ ಏನಾದರೂ ನಿಮ್ಮ ಕಾರ್ಯಕ್ರಮ 5 ಗಂಟೆ ಆದಮೇಲೆ ಮುಂದುವರೆದರೆ ನಾನು ಭಾಗಿಯಾಗ್ತೀನಪ್ಪ ಅಂತ ಹೇಳಿದೆ. ಹಾಗೆ ನೋಡಿ, ದೇವರು ಎಲ್ರಿಗೂ ಕೊಡಬೇಕಾಗಿದ್ದನ್ನೆಲ್ಲ ಕರೆಕ್ಟಾಗಿ ಕೊಟ್ಟ. ನಾವು ಸುಮ್ಮನೆ ಬಡ್ಕೋತೀವಿ, ಅವ್ರಿಗೆ ಅಷ್ಟು ಕೊಟ್ಟ, ಇವ್ರಿಗೆ ಇಷ್ಟು ಕೊಟ್ಟ, ನಮ್ಗೆ ಯಾಕೆ ಇಷ್ಟು ಕೊಟ್ಟ ಅಂತ. ಎಲ್ರಿಗೂ ಕೊಡಬೇಕಾಗಿದ್ದಷ್ಟು ಕೊಟ್ಟೇ ಕೊಡ್ತಾನೆ. ಸರ್, ತುಂಬ ಖುಷಿ ಆಯಿತು. ನನ್ನ ಕನಸಲ್ಲೂ ಮೀರದಂತಹ ಜನಸಾಗರ ಅನ್ನೋದಕ್ಕಿಂತ ನನ್ನ ಸ್ನೇಹಿತರು, ಶಿಷ್ಯಂದಿರು, ಬಂಧು ಬಳಗ, ನನ್ನ ಕಲಾವಿದರು, ಇದಕ್ಕಿಂತ ಇನ್ನೇನು ಬೇಕು ಸರ್? ಏನು ಸರ್? ಸರ್, ನಾಟಕನ ನಾನು ಅಭಿನಯ ಮಾಡ್ತಾ ನಿರ್ದೇಶಕರಾಗಿರೋದು ಸರ್. ನಾನು ಹಳ್ಳಿಲಿ 4ನೇ ತರಗತಿಲಿ ಶಾಲೆಯಲ್ಲಿ ರಂಗಭೂಮಿನ ಪ್ರವೇಶ ಮಾಡಿದವನು, ಒಂದು ವೇದಿಕೆನ ಪ್ರವೇಶ ಮಾಡಿದವನು. ನಿರಂತರವಾಗಿ ಶಾಲಾ ಕಾಲೇಜುಗಳಲ್ಲಿ ಮಾಡ್ತಾ ನಮ್ಮ ಗ್ರಾಮದಲ್ಲಿ ಫಸ್ಟ್ ಟೈಮು ತಾಯಿ ಕೊಟ್ಟ ಭಾಷೆ ಡಿ ವಿ ನಾರಾಯಣರವರ ನಿರ್ದೇಶನದಲ್ಲಿ ಮೊದಲು ಬಣ್ಣ ಹಚ್ತೀನಿ. 2ನೇ ನಿರ್ದೇಶನಕ್ಕೆ ನಮ್ಮ ಮಲ್ಲಿಗೆರೆ ರಾಮಕೃಷ್ಣವರು ಸತಿ ಸಂಸಾರ ಜೊತೆ ನಾಟಕಕ್ಕೆ ಬರ್ತಾರೆ. ಬಂದು ಜೊತೆಗೆ ಬೆನ್ನೆಲುಬಾಗಿ ನಿಲ್ತಾರೆ. ಬೆನ್ನೆಲುಬಾಗಿ ನಿಂತು ದಾರಿಗಳನ್ನ 100 ದಾರಿಗಳನ್ನ ರಂಗಭೂಮಿಲೇ ತೋರಿಸ್ಕೊಟ್ಟು ಬೆಳೆಸ್ತಾರೆ. ಇವತ್ತು 100ಕ್ಕೂ ಹೆಚ್ಚು ನಾಟಕಗಳನ್ನ ಮೈಸೂರು ಭಾಗದಲ್ಲಿ ನಾನು ನಿರ್ದೇಶನ ಮಾಡಿದ್ದೀನಿ. ಹೆಮ್ಮೆ ಅನಿಸುತ್ತೆ ಸರ್. ನಿಮ್ಮ ಪ್ರೀತಿ ಈ ಕಲಾವಿದನ ಮೇಲೆ ಹೀಗೆ ಇರಲಿ. ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರ್ತೀನಿ ಸರ್. ಪ್ರದೀಪ್, ಬಳ್ಳೆಕೆರೆ. ಘನದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಶ್ರೀ 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 ನಿಶ್ಚಲಾನಂದ ಸ್ವಾಮೀಜಿಗಳ ಪಾದಕಮಲಗಳಿಗೆ ಶಿರವಾಗಿ ನಮಿಸುತ್ತಾ, ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ನಾದಾನಾಥ ಸ್ವಾಮೀಜಿಗಳ ಅಮೃತ ಆಶೀರ್ವಾದವನ್ನು ಬಯಸುತ್ತಾ, ಬಂಧುಗಳೇ, ನಾವೆಲ್ಲ ಈ ದಿನ ಮಹಿಷಾಸುರ ಮರ್ದಿನಿ ಶ್ರೀ ಚಾಮುಂಡೇಶ್ವರಿ ತೆಗೆದುಬರುವಂಥ ಮೈಸೂರಿನಲ್ಲಿ ಈ ದಿನ ರಾಜ್ಯ ರಂಗಭೂಮಿ ಕಲಾವಿದರ ಟ್ರಸ್ಟ್ ಮೈಸೂರು ಇವರು ಆಯೋಜಿಸಿರುವ 2ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ರಂಗಭೂಮಿಯಲ್ಲಿ
15 ವರ್ಷಗಳಿಗೂ ಹೆಚ್ಚಿನ ಸುದೀರ್ಘ ದಕ್ಷ ನಿರ್ದೇಶನವನ್ನು ಮಾಡಿ ಹೆಸರು ಮಾಡಿರುವಂತಹ ಶ್ರೀ ಬಳ್ಳೇಕೆರೆ ಪ್ರದೀಪ್ ಅವರ ಕಲಾ ಸೇವೆಯನ್ನು ಗುರುತಿಸಿ ಈ ದಿನ ಅವರಿಗೆ ಬಂಗಾರದ ಕಡಗ ಸಮರ್ಪಣಾ ಕಾರ್ಯಕ್ರಮವನ್ನ ಈ ದಿನ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಭೂತರಾಗಿ ನೀವೆಲ್ಲ ಇಲ್ಲಿ ಈ ಗಣ್ಯರ ಸಮ್ಮುಖದಲ್ಲಿ ಸೇರಿದ್ದೀವಿ. ಬಹಳ ಸಂತೋಷ ಆಯ್ತು ಈ ಒಂದು ಸಂದರ್ಭವನ್ನು ನೋಡಿ. ಬಂಗಾರದ ಕಡಗವನ್ನು ಅರ್ಪಿಸಿದ್ದು ಪ್ರದೀಪ್ ಅಲ್ಲ, ಅವರ ಸೇವೆಗೆ, ರಂಗಭೂಮಿಯಲ್ಲಿ ಅವರು ಮಾಡಿದ ಸೇವೆಗಾಗಿ, ಆ ರಂಗಭೂಮಿ ತಾಯಿಗೆ, ಆ ರಂಗಭೂಮಿ ಕ್ಷೇತ್ರದಲ್ಲಿ ದುಡಿಯುವಂತ ಎಲ್ಲ ನೆಲಮೂಲದ ಸಂಸ್ಕೃತಿಯ ಕಲಾವಿದರಿಗೆ ಒಂದು ಸಮಗ್ರವಾಗಿ ಪ್ರೀತಿಪೂರ್ವಕವಾಗಿ ನಮ್ಮ ಪ್ರದೀಪ್ ಅವರ ಹೆಸರಲ್ಲಿ ಅವರಿಗೆ ನಾವು ಇವತ್ತು ಬಂಗಾರದ ಕಡಗವನ್ನ ಸಮರ್ಪಣೆ ಮಾಡಿದ್ದೀವಿ. ಎಲ್ಲರೂ ಕೂಡ ಸಂತೋಷ ಪಟ್ಟಿದ್ದೀವಿ. ನಿಮ್ಮೆಲ್ಲರ ಸಂತೋಷ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಯಾವುದಾದ್ರೂ ಒಂದು ಸಿನಿಮಾದಲ್ಲಿ ಒಬ್ಬ ಹೀರೋನ ಕರೆಸಿ ಅವನಿಗೇನಾದ್ರೂ ಆನಂದ ಮಾಡ್ಬೇಕಾದ್ರೆ ಎಷ್ಟು ಜನ ಸೇರ್ತಾರೆ, ಅದಕ್ಕೆ 4 ಕೊಟ್ಟು 5 ಕೊಟ್ಟು ಸಂತೋಷದ ಹಂಚಿಕೊಳ್ಳುವಂತ ಸಂದರ್ಭವನ್ನು ನೋಡಿದ್ರೆ, ಇದು ಕೂಡ ರಂಗಭೂಮಿಯನ್ನು ಉಳಿಸುವ ಮನಸ್ಸುಗಳಿದ್ದಾವೆ. ರಂಗಭೂಮಿಯಲ್ಲಿ ಈ ನೆಲಮೂಲದ ಸಂಸ್ಕೃತಿಯನ್ನ, ಕಲೆಯನ್ನ, ಪೌರಾಣಿಕ ನಾಟಕಗಳಿರ್ಬೋದು, ಐತಿಹಾಸಿಕ ಪುರುಷರ ನಾಟಕ ಇರ್ಬೋದು, ಸಾಮಾಜಿಕ ನಾಟಕಗಳಿರ್ಬೋದು, ಇವುಗಳೆಲ್ಲವನ್ನೂ ಕೂಡ ಬಹಳ ಕಷ್ಟಪಟ್ಟು ಕಲಿಯುವವರಿಗೆ ಪ್ರೋತ್ಸಾಹ ನೀಡಿ ವಿಶೇಷ ಆಸಕ್ತಿ ವಹಿಸಿ ಕಲಿಸುವಂಥದ್ದು, ಇವೆಲ್ಲವೂ ಕೂಡ ರಂಗ ನಿರ್ದೇಶಕರ ಬಹುಮುಖ್ಯವಾದಂತಹ ಒಂದು ಸೇವೆ ಆಗಿದೆ. ಇವತ್ತು 21ನೇ ಶತಮಾನದಲ್ಲಿ ನಾವು ಎಲ್ಲವನ್ನು ಮರೆಯುವ ಕಾಲ, ಆಧುನಿಕತೆಗೆ ವ್ಯಾಪಿಸಿಕೊಳ್ಳುವ ಕಾಲ ಇದೆ ಅಲ್ವಾ? ಕ್ಷಣ ಕ್ಷಣಕ್ಕೂ ನಮ್ಮ ಮನಸ್ಸು ಬದಲಾಗ್ತಾ ಇರುತ್ತೆ, ನಮ್ಮ ಸುತ್ತಮುತ್ತಲ ಪರಿಸ್ಥಿತಿ ಬದಲಾಗ್ತಾ ಇರುತ್ತೆ, ನಮ್ಮ ಸಮಾಜದ ಸಂಸ್ಕೃತಿ ಆಲೋಚನಾ ಕ್ರಮಗಳೇ ಬದಲಾಗ್ತಾ ಇರ್ತವೆ. ಎಲ್ಲ ಹಳೆಯದನ್ನ ಇದು ಪ್ರಯೋಜನ ಇಲ್ಲ ಅಂತೇಳಿ ನಿರಾಕರಿಸುವಂತ ಒಂದು ಸಂಸ್ಕೃತಿ ಇವತ್ತು ಬೆಳೀತಾ ಇದೆ. ಅಂತಹ ಸಂದರ್ಭದಲ್ಲೂ ಕೂಡ ರಂಗಭೂಮಿ ಅಂದ್ರೆ ಅದು ಈ ಸಮಾಜವನ್ನ ಪ್ರತಿನಿಧಿಸುವ ಒಂದು ವಿಶೇಷವಾದಂತಹ ಒಂದು ಕ್ಷೇತ್ರ. ಪೌರಾಣಿಕ ಸನ್ನಿವೇಶಗಳನ್ನ ಕಲಾ ಮಾಧ್ಯಮದಲ್ಲಿ ಪ್ರದರ್ಶಿಸುವ ಒಂದು ವ್ಯವಸ್ಥೆ, ಆಮೇಲೆ ಸಾಮಾಜಿಕ ಬದುಕಿನಲ್ಲಿ ಬರ್ತಕ್ಕಂಥ ಏರುಪೇರುಗಳನ್ನು ನಾಟಕಗಳನ್ನು ಅಭಿನಯಿಸುವಂತ ಸಾಮಾಜಿಕ ನೋಡಿ. ನಾನು 60 ವರ್ಷದ ಹಿಂದೆ ಕೊಟ್ಟೂರಪ್ಪನವರು ಸಾಮಾನ್ಯ ಒಂದು ಹಳ್ಳಿಗೆ, ನನ್ನ ಯಾಚನಹಳ್ಳಿ ಅನ್ನುವ ಒಂದು ಗ್ರಾಮಕ್ಕೆ ಎಲ್ಲಿಂದಲೋ ಒಂದು ಬ್ಯಾಗ್ ಇಟ್ಕೊಂಡು, ಒಂದು ಕಚ್ಚೆ, ಒಂದು ಜುಬ್ಬ ಹಾಕಿಕೊಂಡು, ವಸ್ತ್ರ ಹಾಕೊಂಡು ಹಳ್ಳಿಗೆ ಬರ್ತದೆ. ಅಲ್ಲಿ ದಾನಸೂತನ ಪಾತ್ರವನ್ನು ನಿರ್ವಹಿಸ್ತಾರೆ. ಅಲ್ಲಿ ಅವರ ಆ ಶರೀರ, ಆ ಸೌಂದರ್ಯವಾದಂಥ ಕೊಟ್ಟೂರಪ್ಪನವರ ಶರೀರ, ಅವರ ಶಾರೀರ ಎರಡನ್ನೂ ನೋಡಿದಾಗ, ನಾವು ಪುಟ್ಟ ಮಕ್ಕಳಾಗಿ ಮುಂದೆ ಕುಳಿತು ನೋಡುತ್ತಿದ್ದಾಗ ಎಷ್ಟು ಸ್ವಾರಸ್ಯವಿತ್ತೋ, ಅದೇ ರೀತಿಯಲ್ಲಿ ದಿಕ್ಕಿ ಮಾತುಗಳು ನನ್ನ ಹಳ್ಳಿಗೆ 16 ಸಾಲದಿಂದ ಸದಾ ನಮ್ಮ ನಾಟಕ ಮಾಡಿ. ಆಗ ಅವರು ಹೇಳ್ತಿದ್ದರು, ಒಳ್ಳೆ ಸಮಯ, ಒಳ್ಳೆ ಸಮಯ, ಒಳ್ಳೆ ಸಮಯವು, ಕಳ್ಳತನ ಮಾಡಲಿಕ್ಕೆ ಒಳ್ಳೆ ಸಮಯವು. ಈ ದಿಕ್ಕಿ ಮಾತುಗಳು ಹೇಳಿದ್ರೆ ಮುಂಗಡೆ ಕುಳಿತಿದ್ದಲ್ಲ, ನಾವು ಅದನ್ನು ಕೇಳಿಸಿಕೊಂಡು ಬೇರೆ ಸಮಯಗಳಲ್ಲಿ ನಾವೆಲ್ಲ ಆಡುವಂಥ ಚಿತ್ರಣವನ್ನು ಕಂಡಾಗ ಈ ಕಲಾ ಮಾಧ್ಯಮಕ್ಕೆ ಇರ್ತಕ್ಕಂಥ ಒಂದು ವೈಭವದ ಹಿನ್ನೆಲೆ. ಇವತ್ತು 15 ವರ್ಷಗಳ ಕಾಲ ನಾನು ಪಟ್ಟ ಶ್ರಮಕ್ಕೆ ಇವತ್ತು ಏನೋ ಒಂದು ಯಶಸ್ಸು ಸಿಕ್ತು ಅಂತ ತುಂಬ ಖುಷಿ ಆಯಿತು. ನಾಟಕ ಆಡ್ಸೋರಿಗೆ ನನ್ನ ಜೀವನದಲ್ಲಿ ನಡೆದ್ರೆ, ನಾಟಕ ಆಡ್ಸ್ಕೊಂಡು ನಿಂತವ್ರೆ, ಅವ್ನಿಗೆ ಹೆಣ್ಣು ಕೊಡೋದ, ಹೆಣ್ಣು ಹುಡುಗಿರ್ತದೆ ಅವನೇ, ಅವ್ನಿಗೆ ಹೆಣ್ಣು ಕೊಡೋದ, ಎಷ್ಟೋ ನಿಂದನೆಗಳನ್ನ ಬೆನ್ನಿಂದೆ ಮಾತಾಡಿದ್ರು. ಆದರೆ ಇವತ್ತು ನಾನು ಪಟ್ಟ ಶ್ರಮಕ್ಕೆ ನಿಜಕ್ಕೂ ನಾನು ನನ್ನ ಹೆಂಡತಿಗೂ ಒಂದು ಮಾತು ಕೊಟ್ಟಿದ್ದೆ. ಇಡೀ ಫೀಲ್ಡಲ್ಲಿ ನನ್ನ ಗುರುಗಳಿಗಾಗಲಿ, ನನ್ನ ಚೈತ್ರಕ್ಕನ್ನಾಗಲಿ ತಲೆ ತರಿಸೋ ಕೆಲಸ ಮಾಡೋದಾಚನೆ ಯೋಚನೆ ಮಾಡ್ಬೇಡ ಅಂತ ಇವತ್ತು ಹೇಳ್ತಾ ಇದ್ದೀನಿ.
ಆ ಹೆಸರನ್ನ ನನ್ನ ಹೆಂಡತಿ ಮುಂದೆ ಉಳಿಸ್ಕೊತಾ ಇದ್ದೀನಿ. ನನ್ನ ಬೆನ್ನಿಂದ ಮಾತಾಡೋ ಜನಕ್ಕೆ ಉತ್ತರ ಸಿಕ್ಕಿದೆ. ನಾನು ಈ ಮಟ್ಟಕ್ಕೆ ಬರೋಕ್ಕೆ ನನ್ನ ಎಲ್ಲ ಕಲಾವಿದರು, ನನ್ನ ಬಂಧು ಬಳಗ, ನನ್ನ ಗುರುಗಳು ಅಂತ ಹೇಳ್ತಾ ನಾನು ಮಾತಾ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಸರ್ ನೀವು ಇದ್ದೀರ ಬಿಡಿ ಸರ್. 24 ಗಂಟೆ ಕಾಲ ಹಲೋ 24 ಗಂಟೆ ಕಾಲದಿಂದ ಪರಿಚಯವಾದ ಒಬ್ಬ ವ್ಯಕ್ತಿ ನನ್ನ ಮೇಲೆ ಇಷ್ಟೊಂದು ವಿಶ್ವಾಸ, ನನಗೆ ಆ ಯೋಗ್ಯತೆ ಇದೆಯಾ, ಈತನಲ್ಲಿ ಏನೋ ಒಂದು ಅಡಗಿದೆಯಲ್ಲ, ನನ್ನಲ್ಲಿ ಏನೋ ಒಂದು ಕಾಣ್ತಿದ್ದಾನಲ್ಲ ಅನ್ನೋ ಆ ಸ್ಫೂರ್ತಿ ನನಗೆ ಉಂಟಾಗಿ ಅಂಬಿಗ ಅಂತ ಆ ಟೈಟಲ್ ಚೇಂಜ್ ಮಾಡಿದೆ. ಆ ಚಿತ್ರದಲ್ಲಿ ಇವರು ನಾಯಕನ ಪಾತ್ರದಲ್ಲಿ ಬಹಳ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಒಬ್ಬ ಮಗನಾಗಿ ತಂದೆಗೆ ಸಲ್ಲಿಸಬೇಕಾದಂತಹ ಒಂದು ಕೃತಜ್ಞತೆಯನ್ನು ಬಹಳ ಚೆನ್ನಾಗಿ ಅಭಿನಯಿಸಿದ್ದಾರೆ. ಇವತ್ತಿನ ದಿವಸ ಅವರ ಗುರುಗಳನ್ನ ಇಲ್ಲಿ ಕರೆಸಿ ಸನ್ಮಾನ ಮಾಡುವಂತಹ ಒಂದು ಭಾಗ್ಯ ಅವರಿಗೆ ತಿಳಿದಿದ್ದಾರೆ. ಆ ಜಾಗಕ್ಕೆ ಸಾರ್ ನೀವು ಪ್ರೇಕ್ಷಕರಾಗಿ ಬರ್ತೀರಾ ಅಥವಾ ನೀವು ಉಪಸ್ಥಿತಿ ಅದು ಬೇರೆ ಬರುತ್ತೆ, ಬಟ್ ಬರಬೇಕು ಅಂತ ಕರೆದಾಗ ಒಬ್ಬ ಗುರು ಪೂಜೆ ಮಾಡಬೇಕು, ಗುರುಗೆ ಸನ್ಮಾನ ಮಾಡಬೇಕು ಅಂತಹ ಒಂದು ಪುಣ್ಯವಾದ ಕೆಲಸ ಮಾಡಿದಾಗ ನಾನು ಬರ್ತೀನಿ ತಪ್ಪಿಕೊಂಡೆ. ಆದ್ರೆ ಅಲ್ಲೇನಾಯ್ತು, ಒಂದು ಸಮಸ್ಯೆ ಉದ್ಭವ ಆಯಿತು. ನಾನು ಯಾರನ್ನೂ ನಿಲ್ಲಿಸಲ್ಲ, ಇದು 2 ಕಾರ್ಯಕ್ರಮ ಮುಗಿಯುತ್ತೆ ಅಂತ ಹೇಳಿದ್ರು. ಹಾಗಾಗಿ ಇನ್ನೊಂದು ಕಾರ್ಯಕ್ರಮಕ್ಕೆ ಹಿಂದೆ ಇದ್ದೆ ರೇಡಿಯೋ ಕಾರ್ಯಕ್ರಮ ಅಕಸ್ಮಾತ್ ಯಾರಾದ್ರೂ ಕೇಳಿಕೊಳ್ಳಿ ಹೇಳ್ತಾರೆ. ವಿವಿಧ ಭಾರತೀಯ 4 ರಿಂದ 5 ಕಾರ್ಯಕ್ರಮ ಇತ್ತು. ಅದನ್ನು ಅಟೆಂಡ್ ಮಾಡಿಕೊಂಡು ನಾನು ತಡವಾಗಿ ಬಂದೆ. ಆದ್ರಿಂದ 3 ಕೋಟಿ ಕನ್ನಡ ದೇವತೆಗಳು ನನ್ನ ಕ್ಷಮಿಸಬೇಕು. ನೀವೆಲ್ಲ ಇಷ್ಟ ಅಭಿಮಾನದಿಂದ ನಮ್ಮನ್ನ ಗೌರವದಿಂದ ಪ್ರೀತಿಯಿಂದ ಕಂಡ ಮೇಲೆ ಇನ್ನೆಷ್ಟು ಧನ್ಯವಾದ ಹೇಳ್ತೇನೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ.